ನಮ್ಮ ಆರ್ಕೆ ಫೌಂಡರ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಹೊರಗಡೆ ಹೋಗಿ ನಮ್ಮ ಒಬ್ಬ ಗ್ರೇಟ್ ಲೀಡರ್ನ ಎಲ್ಲರೂ ರೆಡಿ ಇದೆ ಹಾಗಾಗಿ ಜೋರಾದ ಚಪ್ಪಾಳೆ ವಿಸಿಲ್ ಯಾವ ತರ ಜೋಶ್ ಇರಬೇಕು ಅಂದ್ರೆ 1 ಸೆಕೆಂಡ್ ವೈಬ್ರೇಷನ್ ಆಗಬೇಕು. ಆಸನ್ ಅಂದ್ರೆ ಒಂದು ಯೂನಿಟ್ ಇದೆ. ಆಸನ್ ಪವರ್ ನೋಡಿದ್ರೆ ಒಂದ್ಸಲ ಅದ್ರ ಹೋಗ್ಬೇಕು ಆ ತರ ಬೇಕು. ಹೊಸದಾಗಿ ಬಂದವರು ವೆರಿ ಗುಡ್ ಸರ್, ಕಂಗ್ರಾಚುಲೇಷನ್ಸ್. ನಾನು ನಿಮ್ಮ ಜೊತೆ ಒಂದು 10 ನಿಮಿಷ ಇರ್ತೀನಿ. ನನ್ನ ಜೊತೆ ಕನೆಕ್ಟ್ ಆಗ್ತೀರಾ? ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಫಸ್ಟ್ ಆಫ್ ಆಲ್ ನಾವು ಉತ್ತರ ಕರ್ನಾಟಕದವರು, ನಮ್ಮ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಖಾರವಾಗಿ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಂತೀರಾ? ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವು ಭಾಷೆ ಬರಲ್ಲ. ಹೆಸರು ಫಸ್ಟ್ ಆಫ್ ಆಲ್ ನಮ್ಮ ಹಾಸನ ದೇವಸ್ಥಾನ ಫೇಮಸ್ ಇದೆ. ಅವರಿಗೆ ಜೋರವನ್ನು ಚಪ್ಪಾಳೆ. ಇವತ್ತು ನೀವೆಲ್ಲ ಏನು ಬಂದು ಕೂತ್ಕೊಂಡಿದ್ರ, ಇವತ್ತು ಆ ಲಕ್ಕಿ ಚೇರ್ ಮೇಲೆ ನೀವು ಕೂತ್ಕೊಂಡಿದ್ರ ಸರ್. ನಾನು ಯಾರು, ನನಗೆ ಬ್ಯಾಕ್ಗ್ರೌಂಡ್ ಏನು, ಈ ಬಿಸ್ನೆಸ್ ಅಲ್ಲಿ ನಾನು ಅರ್ನ್ ಮಾಡಿದ್ದೀನಿ. ನಾನು ಒಂದು 10 ನಿಮಿಷದ ಶಾರ್ಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾತಾಡ್ಬೋದಾ? ಆಲ್ರೆಡಿ ಇಲ್ಲಿವರೆಗೂ ನೀವು ಪ್ರಾಡಕ್ಟ್ ಕೇಳ್ಕೊಂಡ್ ಬಂದ್ರಿ, ಕರೆಕ್ಟಾ? ಬಿಸ್ನೆಸ್ ಪ್ಲಾನ್ ಕೇಳ್ಕೊಂಡ್ ಬಂದ್ರಿ. ಪ್ರಾಡಕ್ಟ್ ಯಾರಾದ್ರೂ ಮೋಸ್ಟ್ಲಿ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರು, ಕರೆಕ್ಟಾ? ಸರ್, ನಾನು ಈ ಬಿಸ್ನೆಸ್ ಬಂದು ಕರೆಕ್ಟ್ ಆಗಿ 5 ವರ್ಷ ಹಿಂದೆ ಬಂದೆ. ನಾನು ಈ ಬಿಸ್ನೆಸ್ ನ ಫುಲ್ ಟೈಮ್ ತಗೊಂಡು ಬರೋಬ್ಬರಿ 3 ವರ್ಷ ಆಯ್ತು. ಎಷ್ಟು ವರ್ಷ? 3 ವರ್ಷ. 3 ವರ್ಷದಲ್ಲಿ 4.5 ಕೋಟಿ ಅರ್ನ್ ಮಾಡಿದ್ದೀನಿ.
ಸುಮ್ಮನೆ ಬಂದಿಲ್ಲ ಸರ್, ಈ ಬಿಸ್ನೆಸ್ಗೆ ನಾನು ಸುಮ್ಮನೆ ಬಂದಿಲ್ಲ, ಬಹಳ ತಲೆ ತಿಂದು ಬಂದೆ. ಕರೆಕ್ಟಾ? ಫಸ್ಟ್ ಬಂದು ಯಾರೋ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು, ಹೆಲ್ತ್ ಅಂದ್ರೆ ಏನು, ಏನ್ ತಿನ್ಬೇಕು, ಏನ್ ಬೇಡ, ಅವೇನು ಏನೇನ್ ಬೇಕು ಸರ್ ನಮಗೆ. ಕರೆಕ್ಟಾ ಇಲ್ವೋ? ನಳಿನಿ ಆಮೇಲೆ ಬಂದು ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಪ್ರಾಡಕ್ಟ್ ಇವರು ನಳಿನಿ ಮೇಡಮ್ ಬಂದ್ಬಿಟ್ಟು ಯಾವಾಗ ಬಿಸ್ನೆಸ್ ಪ್ಲಾನ್ ಅಂತ ನೋಡಿ. ಯಾಕಂದ್ರೆ ಪ್ರಾಡಕ್ಟ್ ಹೇಳ್ಬೇಕಾದ್ರೆ ನನಗೆ ಇಷ್ಟ ಇದೆ. ಯಾರು ಸೇಲ್ ಮಾಡಬೇಕು, ಮನೆಗೆ ಹೋಗ್ಬೇಕು, ಅಂಗಡಿ ತೆಗಿಬೇಕು, ಲೇಬರ್ ಇಡಬೇಕು, ಈ ಮೈಂಡ್ ಸೆಟ್ ನಂದಿತ್ತು. ಅದಕ್ಕಿಂತ ಮುಂಚೆ ಏನು 100 ಕೋಟಿ ಪ್ರಾಜೆಕ್ಟ್ ಬಂತು, ತಲೆಗಿರ್ರ ಅಂತ ನಮ್ಗೆ ಏನ್ ಹೇಳಿ, ತಲೆಗಿರ್ರ ಅಂತು. ಯಾಕಂದ್ರೆ ನನ್ಗೆ 40 ಲಕ್ಷ ಸಾಲ ಇತ್ತು. ಕರೋನಾ ಗೊತ್ತಾ ಎಲ್ಲಿಗೂ? ಕರೋನಾದಲ್ಲಿ ಈ ಬಿಸ್ನೆಸ್ ಗೆ ಬಂದೆ ಸರ್. ಲಾಸ್, ಪೂರ್ತಿ ಪ್ರಾಫಿಟ್ ಎಲ್ಲ ಲಾಸ್. ನಮ್ದು ಏನೋ ಒಂದು ಸ್ವಂತ ಬಿಸ್ನೆಸ್ ಇಟ್ಕೊಂಡಿದೆ, ಕರೋನಾ ಬಂದು ಎಲ್ಲ ಲಾಸ್ ಮಾಡ್ತು. 40 ಲಕ್ಷ ಸಾಲ ಸರ್. 40 ಲಕ್ಷ ಸಾಲ ಇಟ್ಕೊಂಡು ನಾನು ಓದಿದ್ದು PUC ಫೇಲ್ ಸರ್. ಏನು ನನಗೆ ಡಿಗ್ರಿ ಗೊತ್ತಿಲ್ಲ. ಕರೆಕ್ಟ್? PUC ಫೇಲ್ ಸರ್. 40 ಲಕ್ಷ ಸಾಲ ತೀರಿಸಬೇಕು ಅಂದ್ರೆ ನಿಮ್ಮ ಹಾಸನದಲ್ಲಿ ಎಷ್ಟು ಸ್ಯಾಲರಿ ಕೊಡ್ತಾರೆ ಸರ್ PUC ಅವರಿಗೆ? 10 ರಿಂದ 10,000. ಸರ್ 10,000 ಸ್ಯಾಲರಿ ಇಟ್ಕೊಂಡು 40 ಲಕ್ಷ ಸಾಲ ತೀರಿಸಲಿಕ್ಕೆ ಆಗ್ತಿತ್ತಾ? ಇಲ್ಲ. ನಾನು ಒಂದು ಅಪರ್ಚುನಿಟಿಗಾಗಿ ಹುಡುಕ್ತಾ ಇದ್ದೆ. ದೇವ್ರೇ, ನನಗೊಂದು ಅಪರ್ಚುನಿಟಿ ಕೊಡು, ನನಗೊಂದು ಅವಕಾಶ ಕೊಡು, ನಾನು ಎದ್ದು ಬರಬೇಕು, ಆ ಕಷ್ಟ ಅನ್ನೋದು ಜೀವನದಿಂದ ಹೊರಗೆ ಬರಬೇಕು. ಸರ್ಚ್ ಮಾಡ್ತಾ ಇದ್ದೆ. ದೇವ್ರು ಯಾವತ್ತೂ ಕಳೆದಿರಲಿಲ್ಲ. ಇವತ್ತು ನಾನು ಒಂದು ಪ್ರಾಮಿಸ್ ಮಾಡ್ತೀನಿ, ನೀವೇನು ಕೂತಿದ್ರ ಆ ಚೇರ್ ನಿಮ್ಮ ಲಕ್ಕಿ ಚೇರ್ ಸರ್. ಇವತ್ತು ನಾನು ಚಪ್ಪಳೆ ಹೊಡಿ ಅಂತ ಹೇಳಿಲ್ಲ ನಿಮಗೆ. ನೋಡಿ, ಅವ್ರು ಬೆಳ್ಳಿಟ್ಟಂದ್ರೆ ಕಟ್ಟಲ್ಲಿ ಚಪ್ಪಳೆ ಹೊಡ್ತಾರೆ. ಕರೆಕ್ಟ್ ಅಲ್ವಾ? ನೀವು ಕೂತಂತ ಕುರ್ಚಿ ಇದೆಯಲ್ಲ, ಚೇರ್ ಇದೆಯಲ್ಲ, ಅದನ್ನ ಬಿಡಕ್ ಹೋಗ್ಬಿಡಿ ಲಾಸ್ಟ್ ವರೆಗೂ. ಯಾಕಂದ್ರೆ ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡುತ್ತೆ ಆ ಚೇರ್. ಇವತ್ತು ನೀವು ಒನ್ ಮೂಮೆಂಟ್ ಡಿಸಿಷನ್ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಲೈಫ್ ಅಂತ ಹೇಳ್ತೀವಿ. ಕ್ಷಣಾರ್ಧದಲ್ಲಿ ತಗೊಳ್ಳುವಂತ ಒಂದೇ ಒಂದು ನಿರ್ಧಾರ ಇಡೀ ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡುತ್ತೆ. ಸರ್, ನಾನು 3.5 ವರ್ಷ ಹಿಂದೆ ಕ್ಲಾಸಲ್ಲಿ ಕೂತ್ಕೊಂಡಾಗ ವಿಚಾರ ಮಾಡಿದೆ, ದೇವ್ರೆ ನನಗೆ ಯಾಕೆ ಈ ತರ ಇಟ್ಟಿದ್ಯಾ? ಕರೆಕ್ಟಾ? ನನಗೆ ಡ್ಯಾನ್ಸ್ ಬರಲ್ಲ ಫಸ್ಟ್. ನಿಮ್ಗೆ ಯಾರಿಗಾದ್ರೂ ಬರುತ್ತಾ? ಮೈಕಲ್ ಜಾಕ್ಸನ್ ತರ ಬರಲ್ಲ. ಯಾರಾದ್ರೂ ಇಲ್ಲಿ ಇಲ್ಲ. ದೀಪಿಟ್ಟು ಪಡ್ಕೊಂಡು ಡ್ಯಾನ್ಸ್ ಮಾಡೋರು ನಮ್ಮ ಪ್ರಿಯ ಮಾಡ್ತಾರೆ. ಕರೆಕ್ಟಾ? ಎಲ್ರಿಗೆ ಮಾಡಕ್ಕಾಗತ್ತಾ? ಆಗಲ್ಲ. ಹೋಗ್ಲಿ, ನಾವು ಲತಾ ಮಂಗೇಶ್ಕರ್ ಇದ್ದೀವ, ರಾನು ಮಂಡಲ್. ಕರೆಕ್ಟಾ? ಯಾರು ಸೋರು ನೀವು ಹಾಡಕ್ ಕುಂತ ಮನೆಯವರು ಎಲ್ಲರೂ ಹೋಗ್ತಾರೆ. ಕರೆಕ್ಟಾ? ನೀವು ಅಪರ್ಚುನಿಟಿ ಇಲ್ಲ. ಈ ನಮ್ಮ ಹೊಸಡಿಗೆ ಯಾರು ಫಿಲ್ಮ್ ಶೂಟಿಂಗ್ ಕರೀತಾರ? ಕರೆಕ್ಟಾ? ನಮ್ಗೆ ಅಂಗಡಿ ಶೂಟಿಂಗ್ ಬರಲ್ಲ. ಅಪರ್ಚುನಿಟಿ ಇಲ್ಲ ಇವತ್ತು ಜಗತ್ತಲ್ಲಿ. ನಾನು ಹೇಳ್ತಾ ಇದ್ದೀನಿ ಮಾಡಿ ಫ್ರೆಂಡ್ಸ್, ಇವತ್ತು ಏನ್ ನಿಮ್ ಫ್ರೆಂಡ್ಸ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನೋಡಿ, ಅವ್ರಿಗೆ ಫಸ್ಟ್ ಟ್ಯಾಕ್ಸ್ ಹೇಳಿದ್ದೀನಿ. ಯಾಕೆಂದ್ರೆ ಸರ್, ನಾನು ಹೇಳ್ತೀನಿ, ಮನೆಯಲ್ಲಿ ಸಾಲ, ಹಲೋ, ಮನೆಯಲ್ಲಿ ಸಾಲ, ಮನೆಯಲ್ಲಿ ಮಗಳು ಎರಡು ಇರಬಾರ್ದು ಸರ್. ಬೇಡ ಅಂದ್ರೆ ಎರಡು ಬೆಳಿತಿರ್ತಾರೆ. ಎಸಾರ್ನು ಇಲ್ಲಿ ಎಷ್ಟು ಜನ ಹೆಂಡತಿ ಕೈಲಿ ಬಯಸ್ಕೊಂಡಿಲ್ಲ? ಕೈ ಎತ್ರಿ ಸರ್. ಸ್ವಲ್ಪ ಬಯಸ್ಕೊಳ್ಳಿಲ್ಲ. ಕರೆಕ್ಟಾ? ಬಿಡಿ ಸರ್, ನನ್ನ ಸ್ವಂತ ನೀವು ಮುಗಿಸ್ಕೊಂಡಿಲ್ಲ. ಕರೆಕ್ಟಾ? ಎಷ್ಟು ಜನ ಗಂಡತಿ ಬಗ್ಗಿಲ್ಲ? ಕೈ ಎತ್ರಿ ಮೇಡಮ್. ಓ, ನಮಸ್ಕಾರ. ಇಡೀ ಹಾಗೆ ಕೈ ಎತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ. ಸರ್, 40 ಲಕ್ಷ ನಾನ್ ಸಾಲ ಮಾಡಿದ್ದು. ಮನೆಗೆ ಹೋಗಿ ಹೆಂಡತಿ ಹಿಂಗ್ ಮುಗಿತಿದ್ರು ಅಂದ್ರೆ, ಯಾಕಂದ್ರೆ ಸಾಲಗಾರ ಮನೆಗೆ ಹೋಗ್ತಾನೆ ಸರ್. ಸಾಲಗಾರರು ಮನೆಗೆ ಹೋಗೋರು, ಅವ್ರು ಮುಗಿಸ್ಕೊಳ್ಳೋ ನಾನು ಹೇಳೋ ಕೆಲವರು ಅಲ್ಲಿ. ಕರೆಕ್ಟಾ? ನಾನು ಗೋರ್ಖಾ ಡ್ಯೂಟಿ ಮಾಡ್ತಿದ್ದೆ. ಗೋರ್ಖಾ ಗೊತ್ತಾ? ನಿಮ್ಮಲ್ಲಿ ಏನಂತೀರಾ? ದೊರ್ಗಲ್ ಅಂತಲ್ಲ. ಅವ್ನು ಡ್ಯೂಟಿ ಸ್ಟಾರ್ಟ್ ಆಗೋದು 12 ಗಂಟೆಗೆ, ಡ್ಯೂಟಿ ಮುಗಿಯೋದು 4 ಗಂಟೆಗೆ. ಎಸಾರು ನಾನು ಮನೆಗೆ ಹೋಗ್ಬೇಕಾದ್ರೆ 12 ಗಂಟೆ ರಾತ್ರಿ ಸರ್. ಯಾರು ಬಂದರು ಯಾರು ಇಲ್ಲೋ ಅಂತ ಕದ್ದು ಮುಚ್ಚಿ ನೋಡಿ ಮನೆಗೆ ಹೋಗ್ಬೇಕಾಗಿತ್ತು. ಬೆಳಗ್ಗೆ 4 ಅನ್ನೋಷ್ಟರೊಳಗೆ ಮನೆ ಖಾಲಿ ಮಾಡ್ಬೇಕಾಗಿತ್ತು. 40 ಲಕ್ಷ ಸಾಲ ಸರ್. ನಿಜವಾಗ್ಲೂ ಹೇಳಿ, ಶತ್ರುಗೂ ಬರಬಾರ್ದು ಆ ಪರಿಸ್ಥಿತಿ. ಇವತ್ತು ಎಷ್ಟು ಖುಷಿಯಾಗಿದ್ದೀರಾ ಅಂದ್ರೆ, ವಿ ಸ್ಟಾರ್ ಬಂದಮೇಲೆ ಇಲ್ಲಿ ಏನೂ ಮಾಡಿಲ್ಲ ಸರ್. ನಿಮ್ ಮೈಂಡ್ ಅಲ್ಲಿ ಬರ್ಬೋದು, ಇದು ಯಾವ್ದೋ ಪ್ರಾಡಕ್ಟ್ ಸೇಲ್ ಮಾಡಬೇಕು, ಯಾವ್ದು ಸೇಲ್ ಮಾಡಬೇಡಿ ಸರ್. ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಸೇಲ್ ಮಾಡಿ. ನಾವು ಮಾಡಿದ್ದೇವೆ. ಕರೆಕ್ಟಾ? ಹೆಸರು ನಾನು 4 ಕೋಟಿ ಹೇಗೆ ಮಾಡಿದೆ ತಿಳಿಸ್ಲಾ? ಸೀಕ್ರೆಟ್ ಬಿಟ್ಕೊಳ್ಳ? ಯಾಕೋ ಸೈಲೆಂಟ್ ಇದ್ದೀರಪ್ಪ?
ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಸರ್ 4 ಕೋಟಿ ಹೆಂಗ್ ಮಾಡ್ದೆ? ಯಾರಾದ್ರೂ ಹೊಸಬರಿದ್ದೀರಾ ಈ ಕಡೆ ಫ್ರಂಟ್ ಅಲ್ಲಿ? ಹೊಸ ವ್ಯಕ್ತಿ? ಎಸ್ ಮೇಡಮ್, ನಿಮ್ಮ ಹೆಸರು? ಅಯ್ಯಪ್ಪ, ನಿಮ್ಮ ವಯಸ್ಸಿಗೆ 200 ರೂಪಾಯಿ ಬರುತ್ತೆ. ಹುಡುಗಾರಲ್ಲ? 500 ಜೋರು? ಈಗ 1,000 ಬಂದ್ರೆ ನೀವು 100 ಕೋಟಿಗೆ ಹೋಗ್ಬೇಕು ಮೇಡಮ್. ಸರ್ ನಾವು ಗೀತಾ ಮೇಡಮ್ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಇವತ್ತಿಂದ ಅದೇ ಟೆಕ್ನಿಕ್ ನೀವು ಯೂಸ್ ಮಾಡ್ತೀರಾ? ಮೇಡಮ್ ಗೀತಾ ಮೇಡಮ್, ನಿಮ್ಮ ಮನೆಗೆ ನೆಂಟರು ಬಂದ್ರು, ಫಸ್ಟ್ ಕ್ವಶನ್ ಏನಿರುತ್ತೆ? ಒಂದೇ ಕ್ವಶನ್ ಹೇಳಿ ನಮ್ಗೆ. ಏನಿರುತ್ತೆ? ಹಲೋ, ನಿಮ್ಗೆ ಎಲ್ರಿಗೂ ಒಂದು ಹಿಂಟ್ ಕೊಡ್ತೀನಿ ಇವತ್ತು. ಅವ್ರು ಚೆನ್ನಾಗಿಲ್ಲ ಅಂದ್ರೆ ಒಳಗೆ ಹೋಗಿ ಡ್ಯಾನ್ಸ್ ಮಾಡ್ಬೇಕು ನೀವು. ಸರ್ ನಾನು ಡ್ಯಾನ್ಸ್ ಮಾಡಿ ನಾನು 4 ಕೋಟಿ ಏನು ಮಾಡಿದೆ ಸರ್? ಏನು ಮಾಡಿಲ್ಲ. ಯಾರೇ ಅವ್ರಿಗೆ ಯಾವತ್ತೇ ಕಾಯಿಲೆ ನಮ್ಮ ಹತ್ರ ಪ್ರಾಡಕ್ಟ್ಗೆ ಇಲ್ವೋ? ಸರ್ ಸರ್ ನಾವು ಅಪರೋಕ್ತ ಕಡೆ ಅಂತ ನಮ್ಮ ಬೀದರಲ್ಲಿ 76 ವರ್ಷ ವಯಸ್ಸು ಅಜ್ಜ. ಈಗ ಹೆಂಗಿದಾನೆ ಗೊತ್ತಾ? ಹೆಂಗಿದಾನೆ 76. ಇದೇ ಒಂದು ಜನವರಿಯಲ್ಲಿ ಡೈಮಂಡ್ ಹೊಡಿತಾವನೆ. 1 ವಾರದಿಂದ 22 ಲಕ್ಷ. ಹಲೋ, ಏನಕ್ಕೆ ಬಂದ ಗೊತ್ತಾ? ನಾವು ಏನಕ್ಕೆ ಬಂದ ಗೊತ್ತಾ? ಹಲೋ, ಅವನಿಗೆ ಶುಗರ್ ಇತ್ತು. ನನ್ನ ರಿಲೇಷನ್ ಆಗ್ಬೇಕು ಮಾವ ಅಂತೀನಿ ನಾನು. ಮಾವ ಮನೆಗೆ ಬಂದ, ಮಾವ ಹೇಗಿದೆ? ಶುಗರ್ ಜಾಸ್ತಿ ಆಗಿದೆ ಹೇಳ್ದ. ಗೊತ್ತಲ್ಲ ನಮ್ಮ ಮಾವ ನಮ್ಮ ಕಡೆ ಭಾಷೆಗಳು ನೋಡೋದು ನೀವು ಅಮೃತ ನುಡಿಗಳು ನಮ್ಮ ಕಡೆ ಕರೆಕ್ಟಾ? ದೇವ್ರ ಮಾತುಗಳು ಅವೆಲ್ಲ ಈಗ ಕೇಳಿಸ್ಕೋಬಾರ್ದು. ಕರೆಕ್ಟಾ? ನಮ್ಮ ಮಾವ ಬಂದಾಗ ನಾನು ಏನಂದೆ, ಮಾವ ಶುಗರ್ ಹೆಂಗಿದೆ ಅಂದೆ. ಶುಗರು ಸಿಕ್ಕಾಪಟ್ಟೆ ಆಗಿದೆ. ನಾನೇನ್ ಮಾಡಿದೆ ಗೊತ್ತಾ? ನನ್ನ ಹತ್ರ ಶುಗರ್ ಬಾಟಲ್ ಇದೆ, ಈ ಬಾಟಲ್ ನಾನು ಯೂಸ್ ಮಾಡು. ಅವನು ಗೊತ್ತಲ್ಲ ಮಾವ, ಎಷ್ಟೋ ಯೂಸ್ ಮಾಡಿ ನಾನು ಡೈಲಾಗ್ ಗೊತ್ತಾ ನೀವು? ಎಷ್ಟು ಯೂಸ್ ಮಾಡಿಲ್ಲ ನಾನು. ನನ್ನ ವಯಸ್ಸು ನೋಡಿ ಎಷ್ಟು, 76 ವರ್ಷ. 76 ಏನೇನೆಲ್ಲ ಯೂಸ್ ಮಾಡಿದೀನಿ ಇದೇ ತೆಗಿ ಅಂತ ನಾನು ಒಂದು ಚಾಲೆಂಜ್ ಮಾಡಿದೆ ಅವನಿಗೆ. ಇದು 1 ವಾರ ನೀನು ಯೂಸ್ ಮಾಡು, ನಿನ್ಗೆ ಏನಾದ್ರೂ ಕಮ್ಮಿ ಅನ್ಸಲಿಲ್ಲ ನೀನು ದುಡ್ಡು ಡಬಲ್ ಕೊಡ್ತೀನಿ ಅಂತ. 1 ವಾರ ಆದ್ಮೇಲೆ ಫೋನ್ ಮಾಡ್ದ. ನನ್ನ ಫಸ್ಟ್ ಗಿರಾಕಿ ಅವನೇ. ಏನು? ಫಸ್ಟ್ ಟೋಪಿ ಅವನಿಗೆ ಹಾಕಿದ್ದಾರೆ. ಸೀರಿಯಸ್ ಆಗಿ ಹೋಗ್ಲಿ ಏನಾಗುತ್ತೆ? ನಮ್ಮ ಸುತ್ತಮುತ್ತ ಬರ್ತಾನೆ. 1 ವಾರ 12 ದಿವಸ ಆದ್ಮೇಲೆ ಫೋನ್ ಬಂತು. ತೆಗಿಬೇಕಾ ಬೇಡ ಹೇಳಿ? ತೆಗಿಬೇಕಾ ಫೋನು? ರಿಸಲ್ಟ್ ಬಂದಿಲ್ಲ ಅಂದ್ರೆ ಮುಗ ಬರ್ತಾನೆ. ಅದರಲ್ಲಿ ಸೋರು ಮಾವ. ಹೆಸರು ನಾವೇನ್ ಮಾಡಿದ್ರೆ ಮೊಬೈಲ್ ಓಡಿಸ್ಬೇಕಾರೆ ಹಾಕಿ ಇಲ್ಲಿ ಹೋಗಿದ್ದೆ, ಬೈ ಎಷ್ಟು ಬೈತೀನಿ ನಾನು. ಅವನು ನಂದ ಏನು ಕೊಟ್ಟಲ್ಲಿ ಅದು ಶುಗರ್ ನನಗೆ ಎಷ್ಟಿದ್ ಗೊತ್ತ ಅವನಿಗೆ? 450 ಶುಗರ್ ಇದ್ದಿದ್ದು 250 ಬಂದಿದ್ದು ಬರೀ 12. ಇದು ಸತ್ಯ. ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೆ ನೀವು ಮಾತಾಡಿ ಕೇಳ್ಬೋದು. ಇವತ್ತು ಆ ಮನುಷ್ಯನಿಗೆ ಶುಗರ್ ನಿಲ್ಲು ಸರ್. ಮೊನ್ನೆ ಒಂದು ಸಣ್ಣ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಶುಗರ್ ತಿನ್ನಿಸಿ ಮಾಡಿಸಿದ್ದಾರೆ. ನಮ್ಮ ಸಾಕಷ್ಟು ರಿಸಲ್ಟ್ ಬಂತ? ಹಲೋ, ಇದ್ದೀರಾ? ಈಗ ಏನ್ ಮಾಡಿದೆ? ಮತ್ತೆ ಒಳಗೋಗಿ ಇದೇ ದಾವಣಗೆರೆಯಲ್ಲಿ PSI ಇದೆ, ರೇವಣ ಸಿದ್ದಪ್ಪ ಅಂತ ಗೊತ್ತಲ್ಲ? PSI ಸಾಕ ಅವ್ರಿಗೆ ನನ್ನ ಫೈಲ್ಸ್ ಇದ್ದಿದ್ದು ನನ್ಗೆ ಗೊತ್ತಿತ್ತು. ಅವ್ನು ತೋರ್ಸಲ್ಲ ಹೇಳಲ್ಲ ನನ್ಗೆ ಗೊತ್ತಿತ್ತು. ಅವ್ನಿಗೆ ಏನ್ ಗೊತ್ತು ಸರ್? ಅವ್ನ ಗಾಡಿ ಶೋ ಎಲ್ಲಿಂದ ಕ್ವಾರ್ಟರ್ಸ್ ಇಂದ ಇದಕ್ಕೆ ಬರ್ಬೇಕು, ಇಲ್ಲಿಗೆ ಸ್ಟೇಷನ್ ಬರ್ಬೇಕು. 1/2 ಕಿಲೋಮೀಟರ್ ಈಗ ಬರ್ತಿದ್ದ ಅವನು. 1/2 ಕಿಲೋಮೀಟರ್ ಯಾಕೆ? ನನಗೆ ಗೊತ್ತಿತ್ತು, ಇಡೀ ಸ್ಟೇಷನ್ ಗೊತ್ತಿತ್ತು, ಇಲ್ಲಿ ಫೈಲ್ ಇದ್ದಾವೆ. ಅವ ಯಾರಿಗೂ ಹೇಳೋದಿಲ್ಲ. ಯಾಕೆ? PSI. ನಾನು ಫೋನ್ ಮಾಡಿದೆ, ಸರ್ ನಮ್ಮ ಹತ್ರ ಒಳ್ಳೆ ಪ್ರೊಡಕ್ಟ್ಸ್ ಫೈಲ್ ಸಿಗಲ್ಲ. ಸುಮ್ಮಿರ ಮಗನೇ, ಬರ್ಲಿಲ್ಲ ರಿಸಲ್ಟ್ ಗೊತ್ತಲ್ಲ, ಲಾಟಿ ಏಟು ಅಂತ. ಸಾರ್ ಯೂಸ್ ಮಾಡಿ ಸರ್. ಯಾಕೆ ಕಾನ್ಫಿಡೆನ್ಸ್ ಇದೆ ಹೇಳಿ? ಫಸ್ಟ್ ರಿಸಲ್ಟ್ ಓಕೆ ಸರ್, ಫಸ್ಟ್ ರಿಸಲ್ಟ್ ಓಕೆ, ಸೆಕೆಂಡ್ ರಿಸಲ್ಟ್ ಬೇಕಲ್ಲ ನಮ್ಗೆ. 1 ವಾರ ಕೊಟ್ಟೆ, ನೋಡೋಣ. 1 ವಾರ ಆದ್ಮೇಲೆ ಫೋನ್ ಬರ್ತು, ಸರ್ ಎತ್ನ ಬೇಡ ಈಗ ಎತ್ಬೇಕು. ಮತ್ತೆ ಎತ್ಬೇಕು ಈಗ? ಯಾಕೆ? ಪೊಲೀಸ್ ಗೊತ್ತಲ್ಲ ಸರ್. ಅದು ಎಲ್ಲಿದೆ ಗೊತ್ತಿಲ್ಲ, ನೀವು ಬರ್ಬೇಕು ಇಮಿಡಿಯೇಟ್ಲಿ ದಾವಣಗೆರೆಗೆ. ಅದು ಮತ್ತೆ ಇಲ್ಲ. ನಾನು ನಮ್ಗೆ ಯಾಕೆ ಕರ್ಕೊಂಡು ನನ್ನ ಫ್ರೆಂಡ್ ಇದಲ್ಲ ದೋಸ್ತ, ನಾನು ನೀನು ಇಬ್ಬರು ಸೇರ್ಬೋದು. ಹೊಡೆಸ್ಕೊಳ್ಳ, ನಾವು ಒಬ್ಬನೇ ಹೊಡೆಸ್ಕೊಳ್ಳೋಣ. ಕರೆಕ್ಟ್ ಇಲ್ವೋ ಸರ್? ಹಿಂಗೆ ಹೋದ್ರೆ ಸ್ಟೇಷನ್ ಒಳಗೆ ಹಿಂಗೆ ಕೂತಿದ್ರು ಒಂದು 50-70 ಜನ ಇದ್ರು. ಸತ್ಯವಾಗಿ ಹೇಳ್ತಾರೆ, ಮಾತುಗಳನ್ನ ದೇವರ ಸತ್ಯವಾಗಿ ಹೇಳ್ತಾರೆ, ಸುಳ್ಳು ಹೇಳ್ತಾ ಇಲ್ಲ, ನಾಟಕ ಮಾಡ್ತಾ ಇಲ್ಲ. 70 ಜನ ಕೂತಿದ್ರು ಸರ್. 70ರಲ್ಲಿ 60 ಜನಕ್ಕೆ ಫೈಲ್ಸ್ ಇದೆ. ಗೊತ್ತಿಲ್ಲ ಏನಕ್ಕೆ ಅವ್ರ ಕಷ್ಟಕ್ಕೆ ನಾನೇ ನೋಡಕ್ ಹೋಗ್ಲಿ. ನನಗೆ ಬೇಕಾಗಿತ್ತು
ಬಂದ PSI ಒಳಗೆ ಡಬ್ಬ ಬಂದ ನಿಂತ ಇವ್ ಯಾರು ಗೊತ್ತಾದ್ರು ನನ್ನ ದೋಸ್ತು. ನಾನು ಸ್ಟೇಷನ್ಗೆ ಹೆಂಗ್ ಬರ್ತಿದ್ರು ಅಂದ್ರು. ಸರ್ ಮೊದಲು ಅರ್ಧ ಹಿಂಗ್ ಬರ್ತಿದ್ರಿ, ಅರ್ಧ ಹಿಂಗೆ ಬರ್ತಿದ್ರಿ, ಈಗ ಹೆಂಗ್ ಹೊಂಟ್ರಿ ಸರ್? ಸೀದಾ ಹೊಂಟ್ರಿ ಸರ್ ಅಂದ್ರು. ಅದ್ರ ಬರ್ಲಿಕ್ಕೆ ಕಾರಣ ಈಗ ನನ್ನ ಮಗ ಒಂದು ಪ್ರಾಡಕ್ಟ್ ಕೊಟ್ಟು ನಾನು ಸತ್ಯವಾಗಿ ಹೇಳ್ತೀನಿ, ಡ್ಯಾನ್ಸ್ ಮಾಡ್ಬೇಕು ಮಾಡಂಗಿಲ್ಲ. ಯಾಕೆ ಸರ್ ಒಂದೇ ನಿಮಿಷ ಬಂದೆ ಅಂದೆ, ಯಾಕೋ ಸುಂದಿರಿ ಸರ್ ವಾಟ್ರೂಮ್ ಸಿಕ್ಕಲ್ಲ, ಹೋಗಿ ವಾಟ್ರೂಮ್ ಡ್ಯಾನ್ಸ್ ಮಾಡೋದು. ಸತ್ಯವಾಗಿ ಹೇಳ್ತೇನೆ, ಹಿಂಗೆ ಮಾಡಿ ಮಾಡಿ ಎಷ್ಟು ಕರೆದ್ದೆ ನಾನು 4:30 ಹೋಗಿ. ನೀವು ಮಾಡ್ಬೋದಾ? ಇದೇನು ನೋಡಿ ಕೆಲಸ ಅಲ್ಲ. ಏನಾದ್ರು ಅಂಗಡಿ ಹಾಕ್ರ, ಯಾರಾದ್ರೂ ಲೇಬರ್ ಇಟ್ಕೊಂಡ್ರ, ಯಾವ್ದಾದ್ರು GST ತೆಗಿಬೇಕಾ ಸರ್? ಎರಡು ಮಾತು ಎಲ್ರಿಗೂ ಮಾತು ಬರುತ್ತಾನೆ ಸಾಕು ಸರ್. ಅದೇ ಮಾತ್ರ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಇವತ್ತು ನೋಡಿ ಸರ್, 40 ಲಕ್ಷ ಸಾಲ ಇಟ್ಕೊಂಡು ಬಂದಂತ ವ್ಯಕ್ತಿ 1.5 ಕೋಟಿ ಮನೆ ಕಳಿಸಿದ್ದೀನಿ. ನನ್ನ ಮನೆ ನೋಡಿ ಸರ್, ಸಾಲಗಾರ ಬರ್ತಿದ್ರು, ನೋಡ್ತಿದ್ರು, ಈ ನನ್ನ ಮಗನ ಕೈ ಏನೂ ಆಗಲ್ಲ ಅಂತಿದ್ರು ಅಂತ ನನ್ನ ಮಕ್ಕಳಿಗೆ ಹಿಡ್ಕೊಂಡು ಬಂದು ನನ್ನ ಮನೆ ತೋರಿಸಿದ್ದೀನಿ. ಈಗ ನನ್ನ ಮನೆಯಲ್ಲ B ಸ್ಟಾರ್ ಮನೆ. ಯಾಕಂದ್ರೆ ನೀವು ತಗೊಳ್ಳಂತ ನಿರ್ಧಾರ ನಾವಾಗಲೇ ಹೇಳಿದೆ, ಆ ಚೇರು ನಿಮ್ಮ ಅಕ್ಷಯ ಪಾತ್ರ. ಇವತ್ತು ಹೋಗ್ಬೇಕಾದ್ರೆ ಅದಕ್ಕೆ ನಮಸ್ಕಾರ ಮಾಡಿ ಸರ್. ಯಾಕಂದ್ರೆ ನಾನು 3.5 ವರ್ಷ ಹಿಂದೆ ನೋ ಅಂದಿದ್ರೆ ಅದೇ ಸಾಲಗಾರರು, ಅದೇ ಕರೆಕ್ಟ್ ಹೇಳ್ತೀರ, ಅದೇ ನಾನು ಹೆಂಡತಿ ಬೈದ್ರು ಅನ್ಸುತ್ತೆ, ಸ್ಟಾಪ್ ಇಟ್ಟೆ ಅಷ್ಟೇ. ಸರ್ ಅದೇ ಹೆಂಡತಿ ಬೈಗಿಲ್ಲ, ಅದೇ ಆಗ್ತಾ ನೋಡಿ ಸರ್. ಒಂದೇ ಇಲ್ಲ, ನನ್ನ ಮಗ ಚಿಕ್ಕವನು ಕೂಡ ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ, ಯಾಕಂದ್ರೆ ಅದ್ರ ದುಡ್ಡಿರ್ಲಿಲ್ಲ. ಅರ್ಥ ಆಗ್ತಿದೆಯಾ? ಹಾಕ್ತೀನಿ ಊಟ ಹಾಕ್ರಿ. ಇದು ಆಫೀಸ್ ಬರೀ ಮುಂದುವರಿ ನೋಡಿ ಇಲ್ಲದಲ್ಲ, ಒಬ್ಬೊಬ್ರು ಹೇಳ್ಕೊಂಡು ನೋಡಿ ಆದ್ಮೇಲೆ ಗಣಪತಿ ನೋಡಿದ್ರಿ, ಮೋಸ ಮಾಡ್ತಿದ್ರ, ಫ್ರೀಸ್ ಮಾಡಿ ಅದೇ ಮೇಲೆ 4th ಫ್ಲೋರ್ ಅಂತ ನೋಡಿ. ಈ ನನ್ನ ಮಕ್ಕಳು ಹುಡ್ಕೊಂಡಾಗಿ ಕಳಿಸಿದ ಮೇಲೆ ನಾನು ಅಲ್ಲಿ ತಗೊಂಡೋಗಿ ತಳ್ಳಿ ಬಿಡಬೇಕು ಹಿಂಗೆ ಸರ್. ಇದು ಕರೆಕ್ಟ್ ಅದು ಸುಮ್ಮನೆ ಆಗತ್ತಾ ಸರ್? ಒಬ್ಬ PUC ಫೇಲ್ ಆದಂತ ವ್ಯಕ್ತಿ ಕಳಿಸಿದ್ದು ಅವಕಾಶ ಇರಲಿಲ್ಲ ಸರ್. ಇವತ್ತು ನಿಮ್ಮ ಅವಕಾಶ ಬಂದಿದೆಯಾ ಸರ್? ಇದು 1.5 ಕೋಟಿ 40-60 ಹೆಮ್ಮೆ ಅನ್ಸುತ್ತೆ ಸರ್. ಬರೀ 3 ವರ್ಷ, ನಾನು 30 ವರ್ಷ ತಗೊಂಡಿಲ್ಲ ಸರ್. 3.5 ವರ್ಷದಲ್ಲಿ ಇವತ್ತು 1.5 ಕೋಟಿ ಮನೆ ಕಟ್ಟಿದ್ದೀನಿ, ಸಾಲ ತೀರಿಸಿದ್ದೀನಿ ಸರ್. ಇದೇ ತಿಂಗಳು ನಿಮ್ಮ ಎಷ್ಟು ಯಾವಾಗ ಹಲೋ ಸರ್, ಇದೇ 18 ನಿಮ್ಮೂರಲ್ಲೇ ನಾನು ಬರ್ತೀನಿ. ಮತ್ತೆ ಈಗ ನೆಕ್ಸ್ಟ್ 18ಕ್ಕೆ ಮುಂದೆ ಹಾಕಿ ಸರ್ ಗಾಡಿ. BMW ಕಾರಲ್ಲಿ ಬರ್ತೀನಿ ಸರ್, ನಿಮ್ಮೂರಲ್ಲೇ ನಾನು ವರ್ಕಿಂಗ್ ಮಾಡೋದು. ಯಾವ ಸರ್? ನೋಡಿ ಎಷ್ಟು ಲಕ್ಕಿ ನಾನು. ಅವಾಗ ಹಾಸನಗೆ ಬೇಡ್ಕೊಂಡೆ. ಹಲೋ, ಯಾಕೆ ಮೂಸನಾಗ್ತಿಲ್ಲ ಎಲ್ಲರೂ? ಹಾಸ್ಪಿಟಲ್ ದೂರ ಅನ್ಸುತ್ತೆ ಹತ್ರ ಸರ್. ಇವತ್ತಿಂದ ನೀವು ನಿರ್ಧಾರ ತಗೋಬೇಕು, ಇದು ನನ್ನ ಕಾರು ಸರ್. ಒಬ್ಬ ರೈತನ ಮಗ 3 ವರ್ಷ ಹಿಂದೆ ಸಾಲಗಾರನಾಗಿ ಬೀದಿ ಅಲಿತಾ ಇರ್ತಕ್ಕಂಥ ವ್ಯಕ್ತಿ ಕನಸಿಲ್ವ ಸರ್ ನಿಮಗೆ? ಸರ್, ಈ ಬಿಸ್ನೆಸ್ ನಾನು ನಿಮ್ಗೋಸ್ಕರ ಮಾಡಕ್ ಹೋಗ್ಬೇಡಿ ಸರ್, ನಿಮ್ಮ ಮಕ್ಕಳಿಗೋಸ್ಕರ ಮಾಡಿ ಸರ್. ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ ಮಾಡಿ ಸರ್, ನಿಮ್ಮ ಫ್ಯೂಚರ್ಗೋಸ್ಕರ ಮಾಡಿ ಸರ್. ಯಾಕೆಂದ್ರೆ ಇವತ್ತು ನೋಡಿ, ನಾನು ಬಡವ, ನನಗೊಂದು ಅಪರ್ಚುನಿಟಿ ಸಿಕ್ತು, ಕೈ ಎತ್ಕೊಂಡೆ. ತಮಾಷೆ ಅಲ್ಲ ಸರ್, ಸೀರಿಯಸ್ ಆಗಿ ಬಿಟ್ಟೆ, ಮನೆ ಬಿಟ್ಟೆ, ಫೀಲ್ಡ್ ಬಿಟ್ಟೆ, 1 ವಾರ ಫೀಲ್ಡಲ್ಲಿ ನೀವು ಕರೆಕ್ಟಾ? ಶಿವಮೊಗ್ಗ ಮುಗಿಸ್ಕೊಂಡೆ, ಶಿವಮೊಗ್ಗದಿಂದ ಮತ್ತೆ ಮಂಗಳೂರಿಂದ ಅಲ್ಲಿಂದ ಮತ್ತೆ ಉಡುಪಿಯಿಂದ ಮತ್ತೆ ಇವತ್ತು ಹಾಸನದಿಂದ ನಾಳೆ ಹೈದರಾಬಾದ್ ಹೋಗ್ಬೇಕು. ಯಾಕೆ ಗೊತ್ತಾ ಸರ್? ಈ ಬಿಸ್ನೆಸ್ ಅಲ್ಲಿ ಬಹಳ ವರ್ಷ ದುಡಿಯುತ್ತಿಲ್ಲ ಸರ್. 5 ವರ್ಷ ಸಾಕು, 5 ವರ್ಷ ಸಾಕು ಸರ್. 5 ವರ್ಷದಲ್ಲಿ 100 ಕೋಟಿ ರೀಚ್ ಆಗ್ತೀನಿ ಇನ್ನು ಮುಂದಿನ 5 ವರ್ಷದಲ್ಲಿ. ಈ ಎಲೆಕ್ಷನ್ ನಿಲ್ಲಬಹುದು 100 ಕೋಟಿ ಅಂದ್ರೆ ಆರಾಮಾಗಿ ಗೆಲ್ಬಹುದು ನಿಮ್ಮೂರಲ್ಲೇ. ಯಾಕೆ?
ಡಬ್ಬು ಏನಿದೆ ದುಡ್ಡು ಕರೆಕ್ಟಾ ದುಡ್ಡು ಬರುತ್ತೆ ಸರ್ ಇವಾಗ ನೋಡಿ ನಮ್ಮ ಸರ್ ನಮ್ಮ ಏನ್ BMW ಕಾರ್ ಇದೆಯಲ್ಲ ಆ BMW ಕಾರ್ಗೆ ಇನ್ನೊಂದು ಸೈಲೆನ್ಸರ್ ಕೊಡ್ತಾ ಇದ್ದೀನಿ ನಾನು ನನ್ನ ಮಕ್ಕಳು ನಂಗೆ ಆಡಿದಾರಲ್ಲ ಅವ್ರ ಮುಂದೆ ಹೋಗಿ ರೇಸ್ ಮಾಡ್ಬೇಕು ಸುಮ್ಮನೆ ನನ್ನ ಮಕ್ಕಳು ನಮ್ಮ ಹೊಗೆಯಾಗಿ ಬರ್ಬೇಕು ಕಾರ್ಯ ಅವ್ರದ್ದು ಹೊಗೆಯಾಗಿ ಬರ್ಬೇಕು ಮತ್ತೆ ಉಳಿಸ್ಬೇಕು ತಾನೆ ಸರ್ ನಮ್ಗೆ 5 ವರ್ಷ ಮನೆ ಮುಗಿಸಿಲ್ವಾ ಅವರು ಬೆಂಕಿ ಮುಗಿಸಿಲ್ವ ನಮಗೂ ತ್ರಾಸ ಆಗಿಲ್ವಾ ಹೆಣ್ಣು ಮಕ್ಕಳು ಬಿಟ್ಟು ಓಡಕ್ ನಮಗೂ ತ್ರಾಸ ಆಗಲ್ವಾ ಆಗುತ್ತಾ ಇಲ್ವೋ ಸರ್ ನೀವು ಯಾಕೆ ಶ್ರೀಮಂತ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಇಲ್ಲ ಫಸ್ಟು ನಾನು ಯಾಕೆ ಶ್ರೀಮಂತ ಆದ್ರೆ 3 ವರ್ಷದಲ್ಲಿ ಅಂದ್ರೆ ಮೈಂಡಿಗೆ ಹೇಳ್ಕೊಂಡ್ಬಿಟ್ಟೆ ಏನಂದ್ರೆ ಮೇಡಮ್ ನಿಮ್ಮ ಹೆಸರು ಎತ್ತಿಟ್ಕೊಳ್ಳಿ ಮೇಡಮ್ ಗೀತಾ ನಿಮ್ಮ ಮನೆಗೆ ಬಂದು ನಿಮ್ಮ ಯಜಮಾನರು ಏನಾದ್ರು ಬಂದು ನೀವು ಕರೋಡಪತಿ ಆಗೋಗಿದ್ದ ಕರೋಡಪತಿ ಆಗೋಗಿದ್ದಾರ ಅಮ್ಮ ಅಂದಿದಾರ ಅಪ್ಪ ಅಂದಿದಾರ ಮಕ್ಕಳು ಅಂದಿದಾರ ಸರ್ ಹೆಂಗ್ರಿ ಆಗ್ಬೇಕು ಹೆಂಗ್ರಿ ಆಗ್ತೀನಿ ಶ್ರೀಮಂತರೇ ಆಗ್ತಾ ಇದ್ರೆ ಬಡವರು ಆಗ್ತಾ ಇದೀವಿ ಅನ್ನೋ ಕಾರಣ ನಿಮ್ಗೆ ಯಾರು ಫೀಡಿಂಗ್ ಮಾಡೋರು ಯಾರು ಇಲ್ಲ ಸ್ಕೂಲಲ್ಲಿ ಏನು ಹೇಳ್ತಿದ್ರು ಸರ್ ಎ ಫಾರ್ ಬಿ ಫಾರ್ ಇಂದು ಅದೇನಾ ಸಿ ಫಾರ್ ಕರೋಡಪತಿ ಅಂತ ಹೇಳಿದ್ರೆ ನೀವೆಲ್ಲ ಕರೋಡಪತಿ ಇರ್ತೀರಿ ಮೇಡಮ್ ಇವತ್ತಿಂದ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್ ಯಾರ ಹೊಸಬರ ಹತ್ರ ಪೆನ್ ಇದ್ರೆ ಕೊಡಿ ಸರ್ ಎಕ್ಸಾಂಪಲ್ ನಾನು ಮಾರ್ಕ್ ಮುಗಿಸ್ತೀನಿ ಕ್ಯಾಪ್ ಪೆನ್ ಕೊಡಿ ಸರ್ ಹೆಂಗೆ ಕೊಡ್ತೀರಿ ಸರ್ ಪೆನ್ ಯಾರಿಗೆ ಕೊಡಬೇಕಾದ್ರು ವೆರಿ ಗುಡ್ ಇದನ್ನ ನಾವೇನ್ ಮಾಡ್ತೀವಿ ತಕೊಂಡೇ ಬಿಡೋದು ಕರೆಕ್ಟ್ ಇದ್ರೆ ಅಲ್ಲಿ ಮತ್ತು ನಮ್ಮ ಮಗು ಎಲ್ಲಿ ಹೋದ್ರು ಅಂತ ವಾಪಸ್ ಮಾಡ್ಕೊಳ್ತಾರೆ ಸರ್ ನೋಡಿ ಸರ್ ಯಾಕೆ ನಾವು ಶ್ರೀಮಂತರ ಆಗ್ತಿಲ್ಲ ಅಂತ ಎಕ್ಸಾಂಪಲ್ ಕೊಡ್ತೀನಿ ಸರ್ ಇಷ್ಟು ದಿವಸ ನೀವ್ ಏನ್ ಮಾಡ್ತಾ ಇದ್ರೆ ಕತ್ತು ಕೆಳಗಡೆ ಯೋಚನೆ ಮಾಡ್ತಾ ಇದ್ರಿ ಈ ಬಾಡಿಗೆ ನೀವು ಗುಡಿಸ್ತಾ ಇದ್ರಿ ಮೈಂಡಿಗೆ ಯಾವತ್ತಾದ್ರೂ ಫೀಡಿಂಗ್ ಮಾಡಿದ್ರಾ ಹೊಟ್ಟೆಗೆ ಚಪಾತಿ ಹಾಕ್ತೀವಿ ರಾಗಿ ಮುದ್ದೆ ಹಾಕ್ತೀವಿ ಚಿಕನ್ ಹಾಕ್ತೀವಿ ಹಾಲು ಹಾಕ್ತೀವಿ ಮಣ್ಣು ಮಾಸಡಿಗೆ ನೀವೇನಾದ್ರೂ ಹಾಕಿದೀವಾ ಸಿದ್ದರಾಮಯ್ಯ ಯಾವ ಕೊಟ್ಟಲ್ಲಿ ಲಿಂಕ್ ಮಾಡ್ತಲ್ಲ ಕಾಂಗ್ರೆಸ್ ಯಾವ್ದು ಕೊಟ್ಟಿದ್ಯಾ ನೀವು ಮೈಂಡಿಗೆ ಏನಾದ್ರು ಫೀಡ್ ಮಾಡಿದ್ರಾ ಯಾವತ್ತಾದ್ರೂ ನಡೆಸಿದ್ರೆ ನೀವು ಕರೋಡಪತಿ ಆಗ್ಬೇಕಂತ ಹಲೋ ಇಲ್ಲೇ ಇದೀನಿ ನಾನು ಕರೋಡಪತಿ ಸರ್ ನೋಡಿ ಎಕ್ಸಾಂಪಲ್ ಯಾಕೆ 95% ಜನ ನಾವು ಫೇಲ್ ಆಗ್ತಾ ಇದೀವಿ ಅಂದ್ರೆ 95% ಜನ ಇಲ್ಲಿಂದ ನಾವು ವರ್ಕ್ ಮಾಡ್ತೇವೆ ಇನ್ನು ವರ್ಕ್ ಮಾಡಲ್ಲ ಸರ್ ನಾವು ಸರ್ ಬೆಳಗಿಂದ ಸಾಯಂಕಾಲ ತನಕ ಬರೋದು ಯಾವುದು ಸರ್ ಹಿಂಗ್ ಖಾಲಿ ಆಗೋದು ಯಾವುದು ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕರೆಕ್ಟಾ ಬೆಳಗಿಂದ ಸಾಯಂಕಾಲ ದುಡಿದು ಒಬ್ಬರಿಗೆ ಶ್ರೀಮಂತ ಮಾಡ್ತಾ ಇದೀವಿ ನಾವು ಶ್ರೀಮಂತ ಆಗ್ತಾ ಇಲ್ಲ ಹೆಸರು ಇಷ್ಟು ದುಡಿದ್ರಿ ಸರ್ ಹೀರೋ ಯಾರು ಆಗ್ತಾರೆ ಸರ್ ಜನರು ಯಾರು ಕೇಳಿದ್ರು ಸರ್ ಎಲ್ಲೈತು ಸರ್ ಪೆನ್ನು ನೀವೇ ಸರ್ ಪೆನ್ನು ಹೆಸರು ಇವತ್ತಿನ ಮೈಂಡ್ ಸೆಟ್ ಚೇಂಜ್ ಮಾಡಿ ಇವತ್ತು ಅವಕಾಶ ನಿಮ್ಗೆ ಸಿಕ್ಕಿದೆ ಸರ್ ಇದು ನನಗೆ ಸಿಕ್ಕಂತ ಅವಕಾಶ ಅಲ್ಲ ನನ್ನ ಮಕ್ಕಳು ಫ್ಯೂಚರ್ಗೋಸ್ಕರ ಇದ್ರ ಜೊತೆ ನಾನು ನಿಂತ್ಕೊಳ್ತೀನಿ ಅಂತ ತೊಡೆ ನಿಂತ್ಕೊಳ್ಳಿ ಸರ್ ನೀವು ಒಂದು ಹೆಜ್ಜೆ ಮುಂದೆ ಹೇಳಿ ಇವರು ನಮ್ಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಹೆಸರು 100% ಈ ಬಿಸ್ನೆಸ್ ಸಕ್ಸೆಸ್ ಬಟ್ ನಿಮ್ಗೆ ಏನಾಗುತ್ತೆ ಅವಕಾಶಗಳು ಬಾರ ಸಿಗಲ್ಲ ಸಿಗ್ತಾವ ಒಂದು ಎಕ್ಸಾಂಪಲ್ ನಾನು ಮಾತು ಮುಗಿಸ್ತೀನಿ ನೋಡಿ ಸರ್ ಕರೆಕ್ಟಾ ಸರ್ ಹಿಂದಿನ ಕಾಲದಲ್ಲಿ ಮದುವೆ ಹೆಂಗೆ ಆಗ್ತಿದ್ದು ಸರ್ ಹೆಂಗೆ ಆಗ್ತಿದ್ದು ಮದುವೆ ನೀವು ಆಗುತ್ತೆ ಮನೆ ಮುಂದೆ ಸ್ವಯಂವರ ರಾಜರ ನೆನಪಿದ್ಯಾ ಮಗನ ಸ್ವಯಂವರ ಬಿಲ್ಲು ಬಾಣು ಬಿದ್ದ ಕರೆಕ್ಟಾ ಒಬ್ಬ ರಾಜನ ಮಗಳು ಒಬ್ಬಳೇ ಮಗಳು ಬಹಳ ಇಂಪಾರ್ಟೆಂಟ್ ಇದು ಕೇಳಿಸ್ಕೊಳ್ಳಿ ಏನ್ ಸರ್ ಒಂದೇ ಒಂದು ಮಗಳು 1000 ಕೋಟಿ ಆಸ್ತಿ ರಾಜ ಡಿಸೈಡ್ ಮಾಡ್ದ ನನ್ನ ಮಗಳಿಗೆ ಮದುವೆ ಮಾಡ್ಬೇಡ ಏನಂತ ಮಗಳಿಗೆ ಮದುವೆ ಮಾಡೋಣ ಡಿಸೈಡ್ ಮಾಡ್ದ ಎಲ್ಲ ಊರ್ ಕಡೆ ಡಂಗ್ರ ಹೊಡೆದ ನಮ್ಮ ಮಗಳಿಗೆ ಸ್ವಯಂವರ ಮಾಡ್ತಾ ಇದೀವಿ ಒಬ್ಬ ಹುಡುಗ ಧೈರ್ಯ ಸೆಳೆಯಬೇಕಾಗಿದ್ದಾನೆ ಅಂತ ಹುಡುಗನಿಗೆ ಇವತ್ತು ಸಂಡೆ ಮದುವೆ ಇದೆ ಹಾಸನದಲ್ಲಿ ಕರೆಕ್ಟಾ ಬಂದ್ರು ಎಲ್ಲ ಊರ್ ಕಡೆ ಲಕ್ಷಾಂತರ ಜನ ಬಂದ್ರು ಸರ್ ಏನ್ ಪರೀಕ್ಷೆ ಒಂದು ಪರೀಕ್ಷೆ ಇರ್ಬೇಕು ತಾನೆ ಲಕ್ಷಾಂತರ ಗಂಟೆ ಆ ಕಡೆ ನಿಂತ್ಕೊಂಡು ಇದೇ ಸೇಮ್ ಇದೇ ಸ್ಟೇಜ್ ಮೇಲೆ ರಾಣಿ ಮಹಾರಾಣಿ ಮಗಳು 3 ಜನ ಕೂತಿದ್ರು ಒಂದು ಕಂಡೀಷನ್ ಏನಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಇಲ್ಲೇ ಇದ್ದೀರಾ ಆ ಸ್ವಿಮ್ಮಿಂಗ್ ಪೂಲ್ ನೀವು ದಾಟ್ಕೊಂಡು ಬಂದಿದ್ದೆ ಆದ್ರೆ ಆ ಮಗಳು ಅವರಿಗೆ 1000 ಕೋಟಿ ಅವರಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಎಷ್ಟು ಜನ ಬರ್ತೀರಿ ಸರ್ ಬೆಳಕ್ಕೆ ಅವ್ರು 2 ಕೈ ಸರ್ ಒಂದೇ ಕೈ ಇರೋದಂತೆ ಒಂದೇ ಫಸ್ಟ್ ಮದುವೆ
ಸರ್ ಜಸ್ಟ್ ಸ್ವಿಮ್ಮಿಂಗ್ ಪೂಲ್ ಪಾಸ್ ಮಾಡ್ಕೊಂಡ್ರೆ 1,000 ಕೋಟಿ ಬರ್ಬೋದಾ ಇಲ್ವೋ? ನಾನು ರೆಸ್ಪಾನ್ಸ್ ಮಾಡಿ ಎಸ್ ಸರ್ ಅಂದ್ರೆ ನೋಡಿ ಬರ್ಬೋದಾ? ಬಟ್ ಒಂದು ಕಂಡೀಷನ್ ಏನಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಲು ಚೇಳು ಮೊಸಳೆ ಎಲ್ಲ ಇದೆ, ಬಿದ್ದಾವ ಸತ್ತಾವ. ಈಗ ಯಾರೋ ಬರ್ತೀರಾ? ಅಯ್ಯೋ ಬೇಡ, 1,000 ಕೋಟಿನೂ ಬೇಡ, ಅವ್ರ ಮಹಾ ಬೇಡ, ಏನು ಬೇಡ. ಕರೆಕ್ಟಾ ಸರ್? ಎಲ್ಲರೂ ಅದೇ ವಿಚಾರ ಮಾಡ್ಬೇಕಾದ್ರೆ ಯಾವುದೋ ಒಬ್ಬ ದಡಕ್ಕನ್ನು ಬಿದ್ದ ಎದ್ದು ಬಿದ್ದು ಓಡ್ ಬಂದು ರಾಜರ ಹತ್ರ ಬಂದ. ರಾಜ ಶಾಕು, ಲಕ್ಷಾಂತರ ಜನ ಶಾಕು. ಯಾಕೆ ಗೊತ್ತಾ? ಎಂತ ಧೈರ್ಯಶಾಲಿ ಅಯ್ಯನ ನಾನು ಪಡ್ಕೊಂಡೆ ಅಂತ ರಾಜ ಹೆಮ್ಮೆ. ರಾಜನ ಹಾರಾಟಕ್ಕೆ ಬರ್ತಾನೆ ರಾಜ. ಮಾಡಿದ್ರೆ 1 ನಿಮಿಷ ವೇಟ್ ಮಾಡ್ರಿ ಅಂತ ವಾಪಸ್ ಓಡೋದ. ಯಾವುದೇ ನಾನು ಒಳಗ್ತಾಳದವ ಅವ ಬಿದ್ದಿಲ್ಲ, ಯಾರೋ ನೋಡಿಸ್ಬಿಟ್ರಿ ಬಿದ್ದ ಬಂದ. ಎಷ್ಟು ಕೋಟಿ ಹೊಡಿಯ? 1,000 ಕೋಟಿ ಹೊಡಿಯ. ಹಲೋ, ಇವತ್ತು ನಿಮ್ಗೆ ಯಾರೋ ತಳ್ಳಿದ್ದಾರೆ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ನನಗೆ ಮಾಹಿತಿ ಒಳಗಡೆ ಇವತ್ತು ಅವರು BMW ಕಾರಲ್ಲಿ, ನಾನು BMW ಕಾರಲ್ಲಿ, ಅವರು 4 ಕೋಟಿ, ನಾನು 4 ಕೋಟಿ. ಒಳ್ಳೆದ ಕೆಟ್ಟದ? ಹಲೋ, ಥ್ಯಾಂಕ್ ಯು ವೆರಿ ಮಚ್.